ಉಡುಪಿ ಜಿಲ್ಲೆಯ ಕಾರ್ಕಳದ ಕ್ರೈಸ್ಟ್ ಕಿಂಗ್ ಪಿಯು ಕಾಲೇಜು ದ್ವಿತೀಯ ಪಿಯುಸಿಯಲ್ಲಿ ಅಭೂತಪೂರ್ವ ಸಾಧನೆಯನ್ನು ಮಾಡಿದೆ. 173 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಉಡುಪಿ ಜಿಲ್ಲೆಯ ಕಾರ್ಕಳದ ಕ್ರೈಸ್ಟ್ ಕಿಂಗ್ ಪಿಯು ಕಾಲೇಜು ದ್ವಿತೀಯ ಪಿಯುಸಿಯಲ್ಲಿ ಅಭೂತಪೂರ್ವ ಸಾಧನೆಯನ್ನು ಮಾಡಿದೆ. 173 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಅಂಕಗಳ ಯಾವುದೇ ಮಾನದಂಡವಿಲ್ಲದೆ ದಾಖಲಾತಿ ನೀಡಿ 2 ವಿಭಾಗಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಒಟ್ಟು 8 ರ್ಯಾಂಕ್ಗಳನ್ನು ನೀಡಿದ ಜೊತೆಗೆ ಪರೀಕ್ಷೆ ಬರೆದ 234 ವಿದ್ಯಾರ್ಥಿಗಳಲ್ಲಿ ಬರೋಬ್ಬರಿ 173 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಗೊಂಡ ಉಡುಪಿ ಜಿಲ್ಲೆಯ ಏಕೈಕ ಪದವಿ ಪೂರ್ವ ಕಾಲೇಜು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಶಿಕ್ಷಣವೊಂದು ಉದ್ಯಮವೆಂದು ಭಾವಿಸದೆ ಮಕ್ಕಳ ಪೋಷಕರಿಂದ ಲಕ್ಷ ಫೀಸ್ ವಸೂಲಿ ಮಾಡದೆ ತೀರಾ ಹಳ್ಳಿಗಾಡಿನ ಹಾಗೂ ಕನ್ನಡ ಮಾಧ್ಯಮದಲ್ಲಿ ಓದಿದ ವಿದ್ಯಾರ್ಥಿಗಳಿಂದಲೇ ಅತ್ಯುತ್ತಮ ಫಲಿತಾಂಶ ದಾಖಲಿಸಿ ರಾಜ್ಯದಲ್ಲಿಯೇ ಒಂದು ಮಾದರಿ ಸಂಸ್ಥೆ ಎನಿಸಿಕೊಂಡಿದೆ. ಈ ಬಗ್ಗೆ ಮಾತನಾಡಿದ ಸಂಸ್ಥೆಯ ಪ್ರಾಚಾರ್ಯರಾದ ಲಕ್ಷ್ಮೀನಾರಾಯಣ ಕಾಮತ್ ಅವರು 10ನೇ ತರಗತಿಯಲ್ಲಿ ಕಡಿಮೆ ಅಂಕ ಗಳಿಸಿದ ಕಾರಣಕ್ಕೆ ಬೇರೆ ಕಾಲೇಜುಗಳಲ್ಲಿ ಸೀಟು ಸಿಗದೆ ಬಂದ ಮಕ್ಕಳಿಗೂ ಅವರಿಗೆ ಬೇಕಾದ ವಿಭಾಗಕ್ಕೆ ದಾಖಲಾತಿ ನೀಡಿ ಅಂತಹ ಮಕ್ಕಳಿಂದ ಡಿಸ್ಟಿಂಕ್ಷನ್ ಗಳಿಸುವಂತೆ ಮಾಡಿದ ನಿಸ್ವಾರ್ಥ ಸೇವಾ ಮನೋಭಾವನೆಯ ಬಡವರ ಪಾಲಿನ ಆಶಾಕಿರಣ ಈ ಸಂಸ್ಥೆಯಾಗಿದೆ ಎಂದರು. ಈ ವರ್ಷ 2023-24ನೇ ಸಾಲಿನ ದ್ವಿತೀಯ ಪಿಯುಸಿ ಪದವಿ ಪೂರ್ವ ಕಾಲೇಜಿನ ರಿಸಲ್ಟ್ಗಳು ಬಂದಿದೆ. ಈ ರಿಸಲ್ಟಿನಲ್ಲಿ ನಮ್ಮ ಕಾಲೇಜಿಗೆ ಟೋಟಲ್ 8 ರ್ಯಾಂಕ್ಗಳು ಲಭಿಸಿದೆ. ಅದರಲ್ಲಿ 4 ರ್ಯಾಂಕ್ಗಳು ಕಾಮರ್ಸ್ ವಿಭಾಗಕ್ಕೆ ಮತ್ತು 4 ರ್ಯಾಂಕ್ಗಳು ಸೈನ್ಸ್ ವಿಭಾಗಕ್ಕೆ. ಈ ನಮ್ಮ ಕ್ರೈಸ್ಟ್ ಕಿಂಗ್ ಕಾಲೇಜಿನ ಹಿಸ್ಟ್ರಿಯಲ್ಲಿ ಮೊದಲ ಬಾರಿಗೆ ಇಂಥ ಒಂದು ಒಳ್ಳೆಯ ರಿಸಲ್ಟ್ ಬಂದಿದೆ. ಮೊದಲು ಕೂಡ ರಿಸಲ್ಟ್ಗಳು ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ಮೆಂಟ್ ಕಾಣ್ತಾ ಇತ್ತು. ಆದರೆ ಈ ವರ್ಷ ನಮಗೆ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋಂಥ ವಿಚಾರ ಏನಂತ ಹೇಳಿದರೆ 8 ರ್ಯಾಂಕ್ಗಳು ನಮ್ಮ ಕಾಲೇಜಿಗೆ ಲಭಿಸಿದ್ದು. ನಮ್ಮ ಕಾರ್ಕಳ ತಾಲೂಕಲ್ಲಿ ಮತ್ತು ಉಡುಪಿ ಡಿಸ್ಟಿಕ್ಕಿನಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿರುವಂಥ ಕಾಲೇಜಿನ ಮಟ್ಟದಲ್ಲಿ ನಮ್ಮ ಕಾಲೇಜು ಕೂಡ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ನಮ್ಮ ಕಾಲೇಜಿನಲ್ಲಿ ಅಡ್ಮಿಷನ್ ತಗೊಳ್ಳುವಾಗ ನಾವು ಯಾವುದೇ ರೀತಿಯ ಮಕ್ಕಳಿಗೆ ಮಾರ್ಕ್ಸಿನ ಮಾನದಂಡದ ಮೇಲೆ ಅಡ್ಮಿಷನ್ ಕೊಡೋದಲ್ಲ. ಯಾರು ವಿದ್ಯಾರ್ಥಿಗಳು ಸೈನ್ಸ್ ಆಗಲಿ ಕಾಮರ್ಸ್ ಆಗಲಿ ಅಡ್ಮಿಷನ್ ತಗೊಳ್ಳಿಕ್ಕೆ ಬಂದರೆ ನಾವು ಎಲ್ರಿಗೂ ಕೊಡ್ತೇವೆ. SSLCಯಿಂದ ಬಂದಂಥ ಒಂದು 45-50% ಹುಡುಗ ಕೂಡ ನಮ್ಮ ಕಾಲೇಜಿನಲ್ಲಿ ಸ್ಟಡಿ ಮಾಡಿ ಇಲ್ಲಿಂದ ಸೆಕೆಂಡ್ PUCಯಲ್ಲಿ ಹೊರಗಡೆ ಹೋಗುವಾಗ ಅದು 20-25% ಹೆಚ್ಚಿಗೆ ಮಾಡಿಕೊಂಡು ಹೋದದ್ದೇ ಉದಾಹರಣೆ ಇದೆ ಹೊರತು ಯಾರಿಗೂ ಕೂಡ ಕಡಿಮೆ ಬಂದಂಥ ಉದಾಹರಣೆಗಳಿಲ್ಲ. ಯಾವುದೇ ವಿದ್ಯಾರ್ಥಿ ಕೂಡ ಯಾವುದೇ ಬಡತನದಿಂದ ಬಂದರೂ ಯಾವುದೇ ಹಳ್ಳಿಯಿಂದ ಬಂದರೂ ಕೂಡ ಅವರನ್ನು ನಾವು ಹಿಂದೆ ಕಳಿಸದೆ ಇಲ್ಲಿ ಅಡ್ಮಿಷನ್ ಕೊಟ್ಟು ಪ್ರತಿ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಅವರ ಥಿಯರಿ ಅಥವಾ CET ನೀಟ್ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಅಥವಾ CSCSನ ಎಕ್ಸಾಮ್ಗಳಿಗೆ ಬೇಕಾದಂಥ ಪೂರಕವಾದಂಥ ಸವಲತ್ತುಗಳನ್ನು ಶಿಕ್ಷಕರು ಬೋಧನೆ ಮಾಡಿಕೊಂಡು ಅವರು ಒಳ್ಳೆ ರೀತಿಯ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಸೊ ಇದರಿಂದಾಗಿ ನಮ್ಮ ಕಾಲೇಜಿಗೆ ಹೆಮ್ಮೆ ಅಂತ ಅನಿಸಿದೆ. ಒಂದು ವಿಚಾರ ಅದಾದರೆ ಮತ್ತೊಂದು ವಿಚಾರ ಏನಂತ ಹೇಳಿದರೆ ಈ ಸಲದ ರಿಸಲ್ಟಿನಲ್ಲಿ ಯಾವುದೇ ವಿದ್ಯಾರ್ಥಿಯು ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸಲ್ಲಿ ಪಾಸ್ ಆದವರು ಇಲ್ಲ. ಎಲ್ಲ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಮತ್ತು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ. ಇದು ನಮಗೊಂದು ತುಂಬ ಹೆಮ್ಮೆಯ ವಿಚಾರ ಕೂಡ ಹೌದು. ಈ ಸಲ ಎಕ್ಸಾಮ್ ಬರೆದ 232 ವಿದ್ಯಾರ್ಥಿಗಳಲ್ಲಿ 175 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದಿದ್ದಾರೆ. ಉಳಿದ ಎಲ್ಲ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ. ಇದೊಂದು ನಮಗೆ ತುಂಬ ಸಂತೋಷದಾಯಕವಾದಂಥ ವಿಚಾರ. ಈ ಎಲ್ಲ ರಿಸಲ್ಟಿನ ವಿಚಾರದಲ್ಲಿ ಮಾತಾಡೋದಾದರೆ ಇದಕ್ಕೆ ಸಹಕಾರಿಯಾದದ್ದು ನಮ್ಮ ಶಿಕ್ಷಕರ ವೃಂದ, ಶಿಕ್ಷಕ ಸಿಬ್ಬಂದಿಗಳು ಎಲ್ಲರೂ ಒಂದು ಮನಪೂರ್ವಕವಾಗಿ ಒಂದು ವರ್ಕ್ ಮಾಡಿದ್ದಾರೆ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 7-7:30 ತನಕ ಮಕ್ಕಳೊಟ್ಟಿಗೆ ಇದ್ದು ಅವರೊಟ್ಟಿಗೆ ಕೂತ್ಕೊಂಡು ಅವರ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅವರಿಗೆ ಏನೆಲ್ಲ ಬೇಕು ಸ್ಟಡೀಸ್ ಮೆಟೀರಿಯಲ್ಗಳನ್ನು ಕೊಟ್ಟು ಈ ಒಂದು ಎಕ್ಸಾಮಲ್ಲಿ ಒಳ್ಳೆಯ ರೀತಿ ಮಾರ್ಕ್ಸ್ ಬರಲಿಕ್ಕೆ ಅವರು ತುಂಬ ಶ್ರಮಪಟ್ಟಿದ್ದಾರೆ. ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ನನ್ನ ನಾನ್ ಟೀಚಿಂಗ್ ಸ್ಟಾಫ್ನವರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದನ ಅರ್ಪಿಸ್ತೇನೆ. ಅದೇ ರೀತಿ ಈ ವರ್ಷ ನಾವು ಇನ್ನೂ ಬರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಎಲ್ಲ ರೀತಿಯಿಂದ ನಮ್ಮ ಕಾಲೇಜಲ್ಲಿ ಆಗುವಂಥ ಸಹಕಾರವನ್ನು ನಾವು ಕೊಟ್ಟು ಅವರಿಗೆ ಏನು ಒಂದು ಆಸೆ ಇಟ್ಕೊಂಡು ನಮ್ಮ ಕಾಲೇಜಿಗೆ ಅಡ್ಮಿಷನ್ಗೆ ಬರ್ತಾರೆ ಅವರೆಲ್ಲರಿಗೂ ನಾವು ಪೂರಕವಾದಂಥ ಒಂದು ಶಿಕ್ಷಣವನ್ನು ಕೊಟ್ಟು ಶಿಕ್ಷಣದ ಮಹತ್ವ ಏನಿದೆ ಅಂತ ತೋರಿಸಲಿಕ್ಕೆ ನಾವು ತುಂಬ ಉತ್ಸಾಹಕರಾಗಿದ್ದೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. KM ಖಲೀಲ್, V4 ನ್ಯೂಸ್, ಕಾರ್ಕಳ.